ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬ ಸ್ತ್ರೀಗೂ ಪ್ರತಿ ತಿಂಗಳು ಮಾಸಿಕ ಧರ್ಮ ಬಂದೇ ಬರುತ್ತದೆ. ಆದರೆ ಸ್ತ್ರೀಯರಿಗೆ ಮಾತ್ರ ಈ ನೋವು ಏಕೆ ಬರುತ್ತದೆ? ಧರ್ಮದಲ್ಲಿ ಮಾಸಿಕ ಧರ್ಮಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಮಾಸಿಕ ಧರ್ಮದ ನೋವಿನ ಹಿಂದೆ ದೇವಲೋಕದ ಒಂದು ರಹಸ್ಯ ಅಡಗಿದೆ ಎನ್ನುತ್ತವೆ ನಮ್ಮ ಪುರಾಣಗಳು. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಸ್ತ್ರೀಯರು ಮಾಡುವ ಕೆಲವು ತಪ್ಪುಗಳು ಭೀಕರ ಪಾಪಕ್ಕೆ ಕಾರಣವಾಗಬಹುದು ಎಂದು ಸ್ವತಃ ಶಿವಶಂಕರನೇ ಪಾರ್ವತಿ ಮಾತೆಗೆ ಹೇಳಿದ್ದಾರೆ. ಬನ್ನಿ, ಶಿವಪಾರ್ವತಿಯರ ಈ ಪವಿತ್ರ ಕಥೆಯ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ರಹಸ್ಯ ಕಥೆ ಮತ್ತು ನಿಯಮಗಳು ಯಾವುವು ಎಂದು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಶುರು ಮಾಡುವ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಶಿವಪಾರ್ವತಿಯ ಸಂವಾದ. ಸ್ತ್ರೀಯರಿಗೆ ಮಾಸಿಕ ಧರ್ಮ ಯಾಕೆ ಬರುತ್ತದೆ? ಅದರ ನಿಯಮಗಳು ಯಾವ್ಯಾವು ಎಂದು ಈ ಕಥೆಯಲ್ಲಿ ನೋಡೋಣ. ಮಿತ್ರರೇ, ಮಾಸಿಕ ಧರ್ಮ ಅಂದರೆ ಋತುಸ್ರಾವ ಪ್ರತಿಯೊಬ್ಬ ಸ್ತ್ರೀಗೂ ಪ್ರತಿ ತಿಂಗಳು ಬಂದೇ ಬರುತ್ತದೆ ಮತ್ತು ಮಾಸಿಕ ಧರ್ಮದ ಸಮಯದಲ್ಲಿ ಆಕೆಗೆ ಅತ್ಯಂತ ಅಸಹನೀಯ ವೇದನೆಗಳನ್ನು ಸಹಿಸಬೇಕಾಗುತ್ತದೆ. ಆದರೆ ಸ್ತ್ರೀಯರಿಗೆ ಮಾತ್ರ ಪ್ರತಿ ತಿಂಗಳು ಮಾಸಿಕ ಧರ್ಮ ಏಕೆ ಬರುತ್ತದೆ ಎಂದು ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಹಾಗೂ ಒಬ್ಬ ಸ್ತ್ರೀ ಮಾಸಿಕ ಧರ್ಮದ ಸಮಯದಲ್ಲಿ ತಿಳಿದು ಮಾಡಬಾರದ ಆ ಕೆಲಸಗಳು ಯಾವುವೋ? ಇಲ್ಲದಿದ್ದರೆ ಭಯಾನಕ ಪಾಪ ನಿಮ್ಮ ಜೀವನಕ್ಕೆ ತಟ್ಟುತ್ತದೆ. ಎಚ್ಚರಿಕೆ! ಆ ಕಾರಣದಿಂದ ಆ ಸ್ತ್ರೀ ಘೋರ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಇದರ ಬಗ್ಗೆ ನಿಮಗೆ ಗೊತ್ತಿದೆಯೇ? ಹಾಗಾದರೆ ಮಿತ್ರರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ಶಾಪದ ಕಾರಣದಿಂದ ಸ್ತ್ರೀಯರಿಗೆ ಮಾಸಿಕ ಧರ್ಮ ಬರುತ್ತದೆ ಮತ್ತು ಯಾವುದೇ ಸ್ತ್ರೀ ಮಾಸಿಕ ಧರ್ಮದ ಸಮಯದಲ್ಲಿ ಮಾಡಬಾರದ ಆ ಕೆಲಸಗಳು ಯಾವುವು, ಯಾವ ಕೆಲಸ ಮಾಡಿದರೆ ತಮ್ಮ ಪೂರ್ಣ ಕರ್ಮಗಳು ಬರುತ್ತವೆ, ಹಾಗೂ ಇದರ ಬಗ್ಗೆ ಭಗವಾನ್ ಶಿವಶಂಕರರು ಏನು ಹೇಳಿದ್ದಾರೆ ಎಂಬುದನ್ನು ಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ. ಹಾಗಾದರೆ ತಡ ಮಾಡದೆ ಬನ್ನಿ, ಈಗಲೇ ಇಂದಿನ ಈ ವಿಡಿಯೋವನ್ನು ಶುರು ಮಾಡೋಣ. ಪ್ರಿಯ ವೀಕ್ಷಕರೇ, ಒಂದು ಸಮಯದ ಮಾತಿದು. ಮಾತಾ ಪಾರ್ವತಿಯು ಪೃಥ್ವಿಲೋಕದಲ್ಲಿ ಭ್ರಮಣ ಮಾಡುತ್ತಿದ್ದರು. ಆಗ ಒಬ್ಬ ಸ್ತ್ರೀ ಮಾಸಿಕ ಧರ್ಮದ ಪೀಡೆಯಿಂದ ತುಂಬ ತೊಂದರೆಗೊಳಗಾಗಿ ಜೋರಾಗಿ ಹಾಸಿಗೆ ಮೇಲೆ ಮಲಗಿ ಅಳುತ್ತಿದ್ದಳು. ಆಗ ಮಾತಾ ಪಾರ್ವತಿಯ ದೃಷ್ಟಿ ಆ ಸ್ತ್ರೀಯ ಮೇಲೆ ಬಿದ್ದಿತು ಮತ್ತು ಮಾತಾ ಪಾರ್ವತಿಯು ಆಕೆಯನ್ನು ಕೇಳತೊಡಗಿದಳು. ಆ ಸ್ತ್ರೀ ಬಳಿ ಬರುತ್ತಾ, ಪಾರ್ವತಿ, ಏನಮ್ಮ, ಏನು ವಿಷಯ? ಸಖಿ, ನೀನು ಇಷ್ಟೊಂದು ತೊಂದರೆಯಲ್ಲಿದ್ದೀಯಲ್ಲ, ಏಕೆ? ಆಗ ಆ ಸ್ತ್ರೀ ಹೇಳಿದಳು, ಏ ಮಾತೆ, ನನಗೆ ಮಾಸಿಕ ಧರ್ಮದ ಕಾರಣದಿಂದ ಅತ್ಯಂತ ವೇದನೆಗಳಾಗುತ್ತಿವೆ. ಅದು ಅಸಹನೀಯವಾಗಿದೆ ಮತ್ತು ಅದನ್ನು ನಾನು ನಿಮಗೆ ಹೇಗೆ ವಿವರವಾಗಿ ಹೇಳಲಿ ನನ್ನ ವೇದನೆಯನ್ನು ಎಂದು ಆ ಸ್ತ್ರೀ ಬಹಳವೇ ನೋವಿನಿಂದ ಹೇಳಿದ್ದಳು. ಆ ಸ್ತ್ರೀಯ ಈ ಮಾತನ್ನು ಕೇಳಿ ಮಾತಾ ಪಾರ್ವತಿಯು ತಮ್ಮ ಮನಸ್ಸಿನಲ್ಲಿ ಒಮ್ಮೆಲೆ ಯೋಚಿಸತೊಡಗಿದರು. ನಾವು ಸ್ತ್ರೀಯರು ಮಾಸಿಕ ಧರ್ಮದ ಸಮಯದಲ್ಲಿ ಇಷ್ಟೊಂದು ವೇದನೆಗಳನ್ನು ಏಕೆ ಸಹಿಸಬೇಕಾಗುತ್ತದೆ? ಅಸಲಿಗೆ ಮಾಸಿಕ ಧರ್ಮ ಸ್ತ್ರೀಯರಿಗೆ ಮಾತ್ರ ಏಕೆ ಬರುತ್ತದೆ, ಪುರುಷರಿಗೆ ಏಕೆ ಬರುವುದಿಲ್ಲ? ಮತ್ತು ಮಾಸಿಕ ಧರ್ಮದಲ್ಲಿ ಸ್ತ್ರೀಯನ್ನು ಅಸ್ಪೃಶ್ಯ, ಮೈಲಿಗೆ ಎಂದು ಏಕೆ ಪರಿಗಣಿಸಿ ಎಲ್ಲ ದೂರ ಇಡುತ್ತಾರೆ? ನಾವೇನು ಸ್ತ್ರೀಯರು ಮನುಷ್ಯರಲ್ಲವೇ? ನಮ್ಮಲ್ಲೂ ಜೀವ ಇಲ್ಲವೇ? ಇಂಥ ತಾರತಮ್ಯ ಯಾಕೆ? ಕೇವಲ ನಮ್ಮ ನಾರಿ ಜಾತಿಯೊಂದಿಗೆ ಮಾತ್ರ ಏಕೆ ಹೀಗೆ ಆಗುತ್ತದೆ? ನನ್ನ ಮನಸ್ಸಿನಲ್ಲಿ ಏಳುತ್ತಿರುವ ಈ ಶಂಕೆಯ ಪರಿಹಾರಗಳನ್ನು ಹೇಗಾದರೂ ಪರಿಹರಿಸಿಕೊಳ್ಳಬೇಕಲ್ಲ. ಈಗ ಕೇವಲ ಭಗವಾನ್ ಶಿವ ಮಾತ್ರ ನನ್ನ ಕಳವಳಗಳನ್ನು ಈಡೇರಿಸಬಲ್ಲವರು. ನಂತರ ಮುಂದೆ ಮಾತಾ ಪಾರ್ವತಿ ತಮ್ಮ ಮನಸ್ಸಿನಲ್ಲಿಯೇ ಯೋಚಿಸುತ್ತಾರೆ. ಇಷ್ಟನ್ನು ಯೋಚಿಸಿ ಅವರು ನೇರವಾಗಿ ವೈಕುಂಠಕ್ಕೆ ಮರಳಿ ಭಗವಾನ್ ಶಿವನ ಬಳಿಗೆ ಹೋಗುತ್ತಾರೆ. ಆಗ ಭಗವಾನ್ ಶಿವ ಮಾತಾ ಪಾರ್ವತಿಗೆ, ಏ ದೇವಿ, ಏನು ನಿಮ್ಮ ಕಳವಳ ಎಂದು ಕೇಳುತ್ತಾರೆ. ಏ ದೇವಿ, ಏನಮ್ಮ ವಿಷಯ? ಬನ್ನಿ, ನಿಮಗೆ ಸ್ವಾಗತ. ನಿಮ್ಮ ಮನಸ್ಸು ನನಗೆ ಏಕೋ ವಿಚಲಿತಗೊಂಡಂತೆ ತೋರುತ್ತಿದೆ. ಆಗ ಮಾತಾ ಪಾರ್ವತಿ ಹೇಳಿದರು, ಏ ಪ್ರಭು, ಇಂದು ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏಳುತ್ತಿದೆ ಮತ್ತು ನೀವು ನನ್ನ ಪ್ರಶ್ನೆಗೆ ಉತ್ತರಿಸಿ. ನನ್ನನ್ನು ಸಂತುಷ್ಟಗೊಳಿಸಲು ಪ್ರಯತ್ನಿಸಬೇಕೆಂದು ನಾನು ಬಯಸುತ್ತೇನೆ.
ಭಗವಾನ್ ಶಿವ ಹೇಳಿದರು, ಏ ದೇವಿ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಅಥವಾ ಶಂಕೆ ಇದ್ದರೂ ಅದನ್ನು ನನಗೆ ತಿಳಿಸಿ. ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡುತ್ತೇನೆ. ನಿಮ್ಮನ್ನು ಸಂತುಷ್ಟಗೊಳಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಮಾತಾ ಪಾರ್ವತಿ ಹೇಳಿದರು, ಪ್ರಭು, ನನ್ನ ಪ್ರಶ್ನೆ ಏನೆಂದರೆ, ಸ್ತ್ರೀಯರಿಗೆ ಮಾತ್ರ ಪ್ರತಿ ತಿಂಗಳು ಮಾಸಿಕ ಧರ್ಮ ಏಕೆ ಬರುತ್ತದೆ? ಹಾಗೂ ಅವರಿಗೆ ಮಾತ್ರ ಇಂತಹ ಅಸಹನೀಯವಾದ ವೇದನೆಗಳು ಏಕೆ ಸಹಿಸಬೇಕಾಗುತ್ತದೆ ಪ್ರಭುವೇ? ಮತ್ತು ನಿಜವಾಗಿಯೂ ಮಾಸಿಕ ಧರ್ಮದ ಸಮಯದಲ್ಲಿ ಸ್ತ್ರೀ ತಾಳೆಯೇ? ಹಾಗೂ ಮಾಸಿಕ ಧರ್ಮದ ಸಮಯದಲ್ಲಿ ಮಾಡಬಾರದ ಕೆಲಸಗಳು ಯಾವುವು? ಇಲ್ಲದಿದ್ದರೆ ಮಹಾಪಾಪ ತಟ್ಟುತ್ತದೆಯೇ? ಏ ಪ್ರಭುವೇ, ಬೇಗ ನನ್ನ ಎಲ್ಲ ಪರಿಹಾರಗಳನ್ನು ಬಗೆಹರಿಸಿ. ಆಗ ಭಗವಾನ್ ಶಿವ ಹೇಳಿದರು, ಏ ದೇವಿ, ಇದರ ಹಿಂದೆ ಪ್ರಾಚೀನ ಕಾಲದಲ್ಲಿ ಸ್ತ್ರೀಯರಿಗೆ ಸಿಕ್ಕ ಶಾಪವಿದೆ ಮತ್ತು ಅದೇ ಶಾಪದ ಕಾರಣದಿಂದ ಸ್ತ್ರೀಯರಿಗೆ ಮಾಸಿಕ ಧರ್ಮವೂ ಬರುತ್ತದೆ. ಆಗ ಅತ್ಯಂತ ವಿಸ್ಮಯದೊಂದಿಗೆ ಮಾತಾ ಪಾರ್ವತಿ ಹೇಳಿದರು, ಯಾವ ಶಾಪ ಪ್ರಭು? ನನಗೆ ಒಂದೂ ತಿಳಿಯುತ್ತಿಲ್ಲ, ಬೇಗ ತಿಳಿಸಿ. ನಾನು ಆ ಶಾಪದ ಬಗ್ಗೆ ತಿಳಿಯಲು ಬಯಸುತ್ತೇನೆ. ಆಗ ಮುಂದೆ ಮಂದಹಾಸದೊಂದಿಗೆ ಭಗವಾನ್ ಶಿವ ಹೇಳಿದರು, ಇದರ ಉತ್ತರವನ್ನು ನಾನು ನಿಮಗೆ ಒಂದು ಪ್ರಾಚೀನ ಕಥೆಯ ಮಾಧ್ಯಮದ ಮೂಲಕ ತಿಳಿಸುತ್ತೇನೆ ದೇವಿ. ಮತ್ತು ನೀವೇನಾದರೂ ಕಥೆಯನ್ನು ಪೂರ್ತಿ ಮನಸ್ಸಲ್ಲಿಟ್ಟು ಕೇಳುವವರೆಗೂ ಕೇಳಿದರೆ ನಿಮಗೆ ನಿಮ್ಮ ಪ್ರಶ್ನೆಯ ಉತ್ತರ ಸಿಗುತ್ತದೆ. ಆಗ ಮುಂದೆ ಅತ್ಯಂತ ಉತ್ಸುಕತೆಯೊಂದಿಗೆ ಮಾತಾ ಪಾರ್ವತಿ ಹೇಳಿದರು, ಪ್ರಭು, ನೀವು ಕಥೆಯನ್ನು ಹೇಳಿ. ನಾನು ಈ ಕಥೆಯನ್ನು ಪೂರ್ತಿ ಮನಸ್ಸಿಟ್ಟು ಕೊನೆಯವರೆಗೂ ಕೇಳುತ್ತೇನೆ, ಎಲ್ಲಿಯೂ ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಭಗವಾನ್ ಶಿವ ಹೇಳಿದರು, ಪ್ರಾಚೀನ ಕಾಲದ ಮಾತಿದು. ವಿದ್ಯಾನಗರದಲ್ಲಿ ಸುಧರ್ಮ ಹೆಸರಿನ ಒಬ್ಬ ಅನಾಥ ಬ್ರಾಹ್ಮಣ ವಾಸಿಸುತ್ತಿದ್ದ. ಅವನಿಗೆ ತಂದೆ ತಾಯಿ ಯಾರೂ ಇರದ ಕಾರಣ ತಂದೆ ತಾಯಿ ಒಂದು ನದಿಯಲ್ಲಿ ಪ್ರವಾಹದಲ್ಲಿ ಮುಳುಗಿ ಮೃತರಾಗಿದ್ದರು. ಮತ್ತು ನಂತರ ಸುಧರ್ಮ ಒಬ್ಬನೇ ಇದ್ದು ತನ್ನ ಗುರುಕುಲದಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿದನು. ಅವನಿಗೆ ಜೀವನದ ಸಮಸ್ತ ವೇದ ಮತ್ತು ಶಾಸ್ತ್ರಗಳ ಜ್ಞಾನವಿತ್ತು. ಅವನು ಒಬ್ಬ ಸಂಯಮಿ ಮತ್ತು ಪರಮ ಬುದ್ಧಿವಂತ ಹಾಗೂ ಧರ್ಮದ ಮಾರ್ಗದಲ್ಲಿ ನಡೆಯುವ ಶ್ರೇಷ್ಠ ಬ್ರಾಹ್ಮಣನಾಗಿದ್ದನು. ಅವನ ನಗರದ ಎಲ್ಲ ಜನರು ಅವನನ್ನು ತುಂಬಾ ಗೌರವಿಸುತ್ತಾ ಇದ್ದರು. ಸುಧರ್ಮ ಪ್ರತಿದಿನ ಯಜ್ಞ ಮಾಡುತ್ತಿದ್ದ ಹಾಗೂ ದಾನ ಧರ್ಮಗಳೊಂದಿಗೆ ಸಂಧ್ಯಾ ವಂದನೆಗಳನ್ನು ಮಾಡುತ್ತಿದ್ದನು. ಸುಧರ್ಮನು ಪತ್ನಿಯ ಹೆಸರು ಸತ್ಯಭಾಮೆ. ಅವನ ಪತ್ನಿಯು ಅವನಂತೆಯೇ ಅತ್ಯಂತ ಚಾರಿತ್ರ್ಯವತಿ, ಗುಣವತಿ ಹಾಗೂ ಪತಿವ್ರತ ಧರ್ಮವನ್ನು ಪಾಲಿಸುವ ಸ್ತ್ರೀಯಾಗಿದ್ದಳು. ನಂತರ ಒಂದು ದಿನ ಸುಧರ್ಮ ತನ್ನ ಮನೆಯಲ್ಲಿ ಭಗವಾನ್ ಸತ್ಯನಾರಾಯಣ ಪೂಜೆಯನ್ನು ಇಟ್ಟುಕೊಂಡನು ಮತ್ತು ಎಲ್ಲ ಬ್ರಾಹ್ಮಣರನ್ನು ಹಾಗೂ ನಗರದ ಜನರನ್ನು ತನ್ನ ಮನೆಗೆ ಭೋಜನಕ್ಕಾಗಿ ಎಲ್ಲರ ಮನೆಗೂ ಹೋಗಿ ಸ್ವತಃ ಆಹ್ವಾನಿಸಿ ಬಂದಿದ್ದನು. ಅವನ ಪತ್ನಿ ತನ್ನ ಮನೆಯಲ್ಲಿ ಪ್ರೇಮದೊಂದಿಗೆ ಭೋಜನಕ್ಕಾಗಿ ಬಗೆಬಗೆಯ ಆಹಾರ ಪದಾರ್ಥಗಳನ್ನು ತಯಾರಿಸಿದ್ದಳು. ಎಲ್ಲರಿಗೂ ಊಟಕ್ಕೆ ನೀಡಲು. ನಂತರ ಎಲ್ಲ ಬ್ರಾಹ್ಮಣರು ಬಂದಾಗ ಪೂಜೆಯನ್ನು ಪ್ರಾರಂಭಿಸಲಾಯಿತು. ಎಲ್ಲ ಬ್ರಾಹ್ಮಣರು ಪೂಜೆ ಮಾಡಿದರು ಮತ್ತು ಪೂಜೆ ಮುಗಿದ ನಂತರ ಸುಧರ್ಮ ಎಲ್ಲ ಬ್ರಾಹ್ಮಣರ ಕಾಲುಗಳನ್ನು ತೊಳೆದು ಅವರಿಗೆ ಬಹಳ ಪ್ರೇಮದಿಂದ ತನ್ನ ಮನೆಯಲ್ಲಿ ಕುಳ್ಳಿರಿಸಿ ತನ್ನ ಪತ್ನಿ ಮಾಡಿದ ಭೋಜನ ಎಲ್ಲರಿಗೂ ಬಡಿಸಿದನು. ಎಲ್ಲ ಬ್ರಾಹ್ಮಣರು ಭೋಜನ ಮಾಡಿದ ನಂತರ ಸುಧರ್ಮ ಅವರಿಗೆ ವಸ್ತ್ರ ಮುಂತಾದವುಗಳನ್ನು ದಾನ ಮಾಡಿ ಎಲ್ಲರನ್ನೂ ಬೀಳ್ಕೊಟ್ಟನು. ನಂತರ ಎಲ್ಲ ನಗರದ ಜನರಿಗೆ ಭೋಜನ ಮಾಡಿಸಿದನು. ಅದರ ನಂತರ ನಗರದ ಜನರಿಗೂ ಸುಧರ್ಮ ವಸ್ತ್ರ ಮುಂತಾದವುಗಳನ್ನು ದಾನದ ರೂಪದಲ್ಲಿ ಎಲ್ಲರಿಗೂ ನೀಡುತ್ತಾನೆ. ನಂತರ ಎಲ್ಲರೂ ಭೋಜನ ಮಾಡಿ ಎಲ್ಲರ ಬೀಳ್ಕೊಡುಗೆಯಾದ ನಂತರ ಸುಧರ್ಮ ತನ್ನ ಮನೆಯ ಹೊರಗೆ ಬಂದು ಅವನು ನೋಡಿದಾಗ ಅವನ ಮನೆಯ ಎದುರು ಒಂದು ನಾಯಿ ಮತ್ತು ಒಂದು ಹಂದಿ, ಸುವರ್ಣ ಹಂದಿ, ಪರಸ್ಪರ ಏನೋ ಮಾತನಾಡಿಕೊಳ್ಳುತ್ತಿದ್ದವು. ಅದನ್ನು ನೋಡಿ ಸುಧರ್ಮನಿಗೆ ಆಶ್ಚರ್ಯಚಕಿತವಾಯಿತು. ಸುಧರ್ಮ ಆ ನಾಯಿ ಮತ್ತು ಹಂದಿಯ ಮಾತುಗಳನ್ನು ಕೇಳಿ ತುಂಬ ಆಶ್ಚರ್ಯಚಕಿತನಾದನು. ಏಕೆಂದರೆ ಆ ನಾಯಿ ಮತ್ತು ಹಂದಿ ಬೇರೆ ಯಾರೂ ಆಗಿರಲಿಲ್ಲ, ಅವನ ಸ್ವತಃ ಜನ್ಮ ಕೊಟ್ಟ ತಂದೆ ತಾಯಿಯೇ ಆಗಿದ್ದರು. ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳ ಫಲದ ಕಾರಣದಿಂದಾಗಿ ಈ ಜನ್ಮದಲ್ಲಿ ನಾಯಿ ಮತ್ತು ಹಂದಿಯಾಗಿದ್ದರು.
ಇದೆಲ್ಲವನ್ನು ತಿಳಿದು ಸುಧರ್ಮ ತನ್ನ ಮನಸ್ಸಿನಲ್ಲಿ ಒಮ್ಮೆಲೆ ಯೋಚಿಸತೊಡಗಿದ. ಅರೆ, ಇವರು ನನ್ನ ತಂದೆ ತಾಯಿಯೇ ಆಗಿದ್ದಾರೆ. ಅವರು ನನ್ನ ಮನೆಗೆ ಪಶುಗಳಾಗಿ ಬಂದಿದ್ದಾರಲ್ಲ. ಆದರೆ ನನ್ನ ತಂದೆ ತಾಯಿ ಇಂದಿನ ಜನ್ಮದಲ್ಲಿ ಅಂತಹ ಯಾವ ಪಾಪವನ್ನು ಮಾಡಿದ್ದರು? ಆ ಕಾರಣಕ್ಕೆ ಈ ಜನ್ಮದಲ್ಲಿ ಇಂದು ಅವರಿಗೆ ನಾಯಿ ಮತ್ತು ಹಂದಿಯ ಜನ್ಮ ಸಿಕ್ಕಿದೆಯಲ್ಲ. ಈಗ ನಾನು ಇವರ ಉದ್ಧಾರಕ್ಕಾಗಿ ಏನು ಮಾಡಲಿ ಎಂದು ಚಿಂತಿಸುತ್ತಲೇ ಮನೆಯ ಒಳಗೆ ಹೋಗಿಬಿಟ್ಟನು. ನಂತರ ರಾತ್ರಿಯಾಗುತ್ತದೆ ಮತ್ತು ಅವನು ತನ್ನ ಹಾಸಿಗೆಯ ಮೇಲೆ ಮಲಗುತ್ತಾನೆ. ಆದರೆ ಅವನಿಗೆ ಇವತ್ತು ನಿದ್ದೆಯೇ ಬರುವುದಿಲ್ಲ ಮತ್ತು ಅವನ ಮನಸ್ಸಿನಲ್ಲಿ ಕೇವಲ ಅದೇ ಮಾತು, ಹಂದಿ ನಾಯಿ ಮಾತೆ ಪ್ರತಿಧ್ವನಿಸುತ್ತಿತ್ತು. ನಾನು ನನ್ನ ತಂದೆ ತಾಯಿಯ ಮುಕ್ತಿಯ ಪ್ರಾಯಶ್ಚಿತ್ತಕ್ಕಾಗಿ ಏನು ಮಾಡಲಿ? ಮತ್ತು ರಾತ್ರಿ ಇಡೀ ಅವನು ಇದೇ ವಿಷಯವನ್ನು ಕಲ್ಪಿಸಿಕೊಂಡು ಯೋಚಿಸುತ್ತಾ ಚಿಂತಿತನಾಗಿದ್ದನು. ನಂತರ ಮುಂಜಾನೆಯಾಗುತ್ತಲೇ ಅವನು ತನ್ನ ಗುರುಗಳಾದ ಮುನಿ ವರಿಷ್ಠರ ಆಶ್ರಮಕ್ಕೆ ಬಹಳ ಬೇಗನೆ ಎದ್ದು ಎಲ್ಲ ನಿತ್ಯ ಕರ್ಮ ಮುಗಿಸಿ ತಲುಪುತ್ತಾನೆ. ಅಲ್ಲಿ ತಲುಪಿ ಅವನು ನೋಡಿದಾಗ ಮುನಿ ವಸಿಷ್ಠರು ತಮ್ಮ ಕುಟೀರದಲ್ಲಿ ಧ್ಯಾನಸ್ಥರಾಗಿ ಕುಳಿತಿದ್ದರು. ನಂತರ ಮುನಿ ವಸಿಷ್ಠರು ಕಣ್ಣುಗಳನ್ನು ತೆರೆದಾಗ ಅವರ ಎದುರು ಸುಧರ್ಮ ಬ್ರಾಹ್ಮಣ ನಿಂತಿರುವುದನ್ನು ನೋಡಿದರು. ಅವನನ್ನು ನೋಡಿ ಮುನಿ ವಸಿಷ್ಠರು ಹೇಳಿದರು, ಏ ಸುಧರ್ಮನೇ, ಏನು ವಿಷಯ ಶಿಷ್ಯನೇ? ನೀನು ಇಷ್ಟೊಂದು ಚಿಂತಿತನಾಗಿದ್ದೀಯ ಏಕೆ? ಆಗ ಸುಧರ್ಮ ಹೇಳಿದನು, ಗುರೂಜಿ, ನಿನ್ನೆ ನನ್ನೊಂದಿಗೆ ನಡೆದ ಘಟನೆಯ ವಿಷಯವನ್ನೇ ಯೋಚಿಸಿ ನಾನು ತುಂಬ ಚಿಂತಿತನಾಗಿದ್ದೇನೆ. ಆಗ ಆಶ್ಚರ್ಯದೊಂದಿಗೆ ಮುನಿ ವಸಿಷ್ಠರು ಹೇಳಿದರು, ಯಾವ ಘಟನೆ ನಡೆದಿದೆ ಶಿಷ್ಯನೇ? ನನಗೆ ಸ್ಪಷ್ಟ ರೂಪದಲ್ಲಿ ಎಲ್ಲ ವಿಷಯವನ್ನು ತಿಳಿಸಿ ಹೇಳು. ಆಗಲೇ ನಾನು ನಿನ್ನ ಸಮಸ್ಯೆಗೆ ಪರಿಹಾರವನ್ನು ನೀಡಬಲ್ಲೆ ಎಂದು ಹೇಳುತ್ತಾರೆ. ಸುಧರ್ಮ ಹೇಳಿದನು, ಗುರುಜಿ, ನಿನ್ನೆ ನಾನು ನನ್ನ ಮನೆಯಲ್ಲಿ ಭಗವಾನ್ ಸತ್ಯನಾರಾಯಣ ಪೂಜೆಯನ್ನು ವ್ರತವನ್ನು ಮಾಡಿಸಿದ್ದೆ ಮತ್ತು ಅದರಲ್ಲಿ ಅನೇಕ ಬ್ರಾಹ್ಮಣರಿಗೆ ಮತ್ತು ನಗರದ ಜನರಿಗೆ ಭೋಜನದ ವ್ಯವಸ್ಥೆ ಸಹ ಮಾಡಿ ಎಲ್ಲರಿಗೂ ಭೋಜನವನ್ನು ಸಹ ಹಾಕಿದ್ದೆ. ಜೊತೆಗೆ ಎಲ್ಲರಿಗೂ ವಸ್ತ್ರ ಮುಂತಾದವುಗಳನ್ನು ದಾನ ಸಹ ಮಾಡಿದ್ದೆ. ನಂತರ ನಾನು ನನ್ನ ಮನೆಯ ಹೊರಗೆ ಬಂದಾಗ ನನ್ನ ದ್ವಾರದಲ್ಲಿ ಒಂದು ನಾಯಿ ಮತ್ತು ಒಂದು ಹಂದಿ ನಿಂತು ಪರಸ್ಪರ ಮಾತನಾಡಿಕೊಳ್ಳುತ್ತಿರುವುದನ್ನು ನಾನು ನೋಡಿದೆ ಗುರೂಜಿಗಳೇ. ಆ ನಾಯಿ ಆ ಹಂದಿಗೆ ಹೇಳುತ್ತಿತ್ತು, ಇಂದು ಎಂತಹ ಘಟನೆ ನಡೆಯಿತು ನೋಡು. ನಮ್ಮ ಪುತ್ರನ ಮನೆಯಲ್ಲಿ ಬ್ರಾಹ್ಮಣರ ಭೋಜನಕ್ಕಾಗಿ ಇಟ್ಟಿದ್ದ ಹಾಲಿನ ಪಾತ್ರೆಯಲ್ಲಿ ಒಂದು ಹಾವು ತನ್ನ ವಿಷವನ್ನು ಉಗುಳಿತು. ಅದನ್ನು ನೋಡಿ ನನಗೆ ತುಂಬ ಚಿಂತೆಯಾಗತೊಡಗಿತು. ಏಕೆಂದರೆ ಅದೇ ಹಾವಿನಿಂದ ಭೋಜನ ತಯಾರಾಗಬೇಕಿತ್ತು. ಒಂದು ವೇಳೆ ನನ್ನ ಪುತ್ರನ ಮನೆಯಲ್ಲಿ ಆ ವಿಷಪೂರಿತ ಹಾಲಿನಿಂದ ಏನನ್ನಾದರೂ ತಯಾರಿಸಿದ್ದರೆ ಮತ್ತು ಎಲ್ಲ ಜನರು ಆ ಹಾಲಿನಿಂದ ತಯಾರಿಸಿದ ಭೋಜನವನ್ನು ತಿಂದಿದ್ದರೆ ಅವರೆಲ್ಲವೂ ಮೃತರಾಗುತ್ತಿದ್ದರು. ಇದಕ್ಕಾಗಿಯೇ ನಾನು ಒಂದು ತಳ್ಳು ನೀಡಿ ಆ ಪಾತ್ರೆಯಲ್ಲಿದ್ದ ಎಲ್ಲ ಹಾಲನ್ನು ಭೂಮಿಯ ಮೇಲೆ ಚೆಲ್ಲಿಬಿಟ್ಟೆ. ಆಗಲೇ ನನ್ನ ಸೊಸೆ ನೋಡಿಬಿಟ್ಟಳು ನಮ್ಮನ್ನು ಮತ್ತು ಅವಳು ನನಗೆ ದೊಣ್ಣೆಗಳಿಂದ ಚೆನ್ನಾಗಿ ಹೊಡೆದು ಅಲ್ಲಿಂದ ಓಡಿಸಿಬಿಟ್ಟಳು ಗೊತ್ತಾ. ಇದರಿಂದ ನನ್ನ ಶರೀರದ ಮೇಲೆ ತುಂಬ ಗಾಯಗಳಾಗಿವೆ ಮತ್ತು ಈಗ ನನಗೆ ಸರಿಯಾಗಿ ನೋಡಲು ಸಾಧ್ಯವಾಗುತ್ತಿಲ್ಲ. ಈಗ ನನ್ನಿಂದ ಈ ವೇದನೆಗಳನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಅಯ್ಯೋ, ಹೇಗೆ ಸಹಿಸಲಿ ಈ ನೋವನ್ನು ಎಂದು ತುಂಬಾ ದುಃಖದಿಂದ ಹೇಳುತ್ತಿತ್ತು. ನಾಯಿಯ ಈ ಮಾತನ್ನು ಕೇಳಿ ಆ ಹಂದಿ ತುಂಬ ದುಃಖಿತಳಾಗಿ ಆ ನಾಯಿಗೆ ಹೇಳತೊಡಗಿತು, ಏ ಸ್ವಾಮಿ, ಈಗ ನಾನು ನಿಮಗೆ ನನ್ನ ದುಃಖದ ಕಾರಣವನ್ನು ಹೇಳುತ್ತೇನೆ. ಪೂರ್ವ ಜನ್ಮದಲ್ಲಿ ನಾವು ಇದೇ ಬ್ರಾಹ್ಮಣನ ತಂದೆ ತಾಯಿಯಾಗಿದ್ದರೂ ಸಹ ಇಂದು ನಾವು ಏನನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಪಾಪಕರ್ಮಗಳು ಬಿಡುತ್ತಿಲ್ಲ ಹಾಗೂ ನಮ್ಮ ವ್ಯಥೆಯನ್ನು ನಾವು ಈ ಬ್ರಾಹ್ಮಣನಿಗೆ ತಿಳಿಸಲು ಎಂದೂ ಸಾಧ್ಯವಿಲ್ಲ. ಆದರೂ ಇಂದು ಈ ಬ್ರಾಹ್ಮಣನು ಎಲ್ಲ ಜನರಿಗೆ ಭೋಜನವನ್ನು ಮಾಡಿಸಿದ. ಆದರೆ ಇವನು ನನ್ನ ಎದುರು ಭೋಜನದ ಒಂದು ತುತ್ತನ್ನು ಹಾಕಲಿಲ್ಲವಲ್ಲ. ನಾನೇ ಹೆತ್ತ ಮಗನಿವನು. ಅಯ್ಯೋ, ಮತ್ತು ನನಗೆ ನೀರನ್ನು ಸಹ ಕುಡಿಯಲು ಕೊಡಲಿಲ್ಲ. ಹಾಗೂ ಇವರು ಇನ್ನೂವರೆಗೂ ಎಂಜಲು ಭೋಜನವನ್ನು ಸಹ ಮನೆಯಿಂದ ಹೊರಗೆ ಎಸೆಯಲಿಲ್ಲ. ಅದನ್ನು ತಿಂದಾದರೂ ನಾನು ಈಗ ನನ್ನ ಹಸಿವನ್ನು ಶಾಂತಗೊಳಿಸಿಕೊಳ್ಳಬಹುದಿತ್ತು. ಆದರೆ ಯಾವುದೂ ಇಲ್ಲ ಈಗ ಎಂದು ದುಃಖದಿಂದ ಹೇಳುತ್ತಿತ್ತು. ಹಾಲಿನ ವಿಷಯವನ್ನು ಮುಂದೆ ತಿಳಿಸುತ್ತಾ ಸುಧರ್ಮ ಹೇಳಿದ, ಮುನಿವರೇ, ಆ ನಾಯಿ ಮತ್ತು ಹಂದಿಯ ಇದೇ ಮಾತುಗಳನ್ನು ಕೇಳಿ ನಾನು ನಿನ್ನೆಯಿಂದ
ತುಂಬ ತೊಂದರೆಯಲ್ಲಿದ್ದೇನೆ. ನನ್ನ ಮನಸ್ಸಿನ ಶಾಂತಿಯೇ ಹೊರಟು ಹೋಗಿದೆ. ನನ್ನ ತಂದೆ ತಾಯಿ ಇಂದಿನ ಜನ್ಮದಲ್ಲಿ ಅಂತಹ ಯಾವ ಪಾಪವನ್ನು ಮಾಡಿದ್ದರು? ಯಾವ ಕಾರಣದಿಂದ ಅವರಿಗೆ ಈ ಜನ್ಮದಲ್ಲಿ ನಾಯಿ ಮತ್ತು ಹಂದಿಯ ಜನ್ಮವು ಸಿಕ್ಕಿದೆ? ಇದಕ್ಕಾಗಿಯೇ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ. ದಯವಿಟ್ಟು ನೀವು ನಿಮ್ಮ ದಿವ್ಯ ಶಕ್ತಿಯಿಂದ ಈ ವಿಷಯದ ಬಗ್ಗೆ ಪತ್ತೆ ಹಚ್ಚಿ ನನಗೆ ದಯಮಾಡಿ ತಿಳಿಸುತ್ತೀರಾ? ಯಾವ ಕಾರಣದಿಂದ ನನ್ನ ತಂದೆ ತಾಯಿಯ ಇಂತಹ ದುರ್ದೆಸೆಯಾಗಿದೆ ಮತ್ತು ಇವರ ಮುಕ್ತಿಗಾಗಿ ನಾನು ಯಾವ ಕರ್ಮವನ್ನು ಮಾಡಬೇಕು ಎಂದು ಎರಡು ಕೈಯನ್ನು ಮುಗಿದು ಋಷಿಮುನಿಯರೊಳಗೆ ಬೇಡಿಕೊಳ್ಳುತ್ತಾನೆ. ಆಗ ಮುನಿ ವಸಿಷ್ಠರು ದಮ್ಯಾಸ್ತರಾಗಿ ಅವರ ತಂದೆ ತಾಯಿ ಪೂರ್ವ ಜನ್ಮದಲ್ಲಿ ಮಾಡಿದ್ದನ್ನೆಲ್ಲವೂ ನೋಡಿಬಿಟ್ಟಿದ್ದರು. ನಂತರ ಅವರು ಸುಧರ್ಮನಿಗೆ ಹೇಳತೊಡಗಿದರು, ಹೇ ಬ್ರಾಹ್ಮಣ ಸುಧರ್ಮ, ನಿನ್ನ ತಂದೆ ತಾಯಿ ಇಂದಿನ ಜನ್ಮದಲ್ಲಿ ಘೋರ ಪಾಪ ಮಾಡಿದ್ದಾರೆ ಮತ್ತು ಅದೇ ಪಾಪ ಕರ್ಮಗಳ ಕಾರಣದಿಂದ ಅವರು ಇಂತಹ ದುರ್ದೆಸೆಯಾಗಿದೆ. ಈ ಜನ್ಮದಲ್ಲಿ ಅವರಿಗೆ ನಾಯಿ ಮತ್ತು ಹಂದಿಯ ಜನ್ಮ ಸಿಕ್ಕಿದೆ. ಆಗ ಸುಧರ್ಮ ಹೇಳತೊಡಗಿದ, ಏ ಗುರುದೇವ, ಯಾವ ಪಾಪದ ಕಾರಣದಿಂದ ನನ್ನ ತಂದೆ ತಾಯಿ ಈ ದುರ್ದೆಸೆಯಾಗಿದೆ, ಈ ಜನ್ಮ ಸಿಕ್ಕಿದೆ? ದಯವಿಟ್ಟು ನನಗೆ ಅದರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸಿ ಹೇಳುವಿರಾ ಎಂದು ಬೇಡಿಕೆ ಇಟ್ಟನು. ಪೂರ್ವ ಜನ್ಮದ ಪಾಪಗಳು ಮತ್ತು ಮಾಸಿಕ ಧರ್ಮದ ನಿಯಮಗಳನ್ನು ಪಾಲಿಸುವ ಸಲುವಾಗಿ ಅವರು, ಮಿತ್ರರೇ, ಈಗ ಮುನಿ ವಸಿಷ್ಠರು ಹೇಳಿದರು, ಏ ಬ್ರಾಹ್ಮಣ ಸುಧರ್ಮ, ಈ ನಾಯಿ ಯಾರು? ನಿನ್ನ ತಂದೆಯೋ? ಇವರು ಇಂದಿನ ಜನ್ಮದಲ್ಲಿ ವಿಷ್ಣು ನಗರದ ಶ್ರೇಷ್ಠ ಬ್ರಾಹ್ಮಣರಾಗಿದ್ದರು. ಇವರ ವಿದ್ಯಾ ಮತ್ತು ಗೌರವ ಇಡೀ ನಗರದಲ್ಲಿ ವಿಖ್ಯಾತವಾಗಿತ್ತು. ಆದರೆ ಅವರು ತಮ್ಮ ಜೀವನದಲ್ಲಿ ಕೆಲವು ಅಂತಹ ಕರ್ಮಗಳನ್ನು ಮಾಡಿದರು, ಘನಘೋರ ಕರ್ಮಗಳು. ಅವುಗಳ ಕಾರಣದಿಂದ ಅವರಿಗೆ ಈ ಜನ್ಮದಲ್ಲಿ ಪಶುಯೋನಿಗೆ ಬರಬೇಕಾಯಿತು. ಇವರು ಒಂದು ದಿನ ಏಕಾದಶಿಯ ವ್ರತವನ್ನು ಆಚರಿಸಿದರು, ಆದರೆ ಅವರು ಆ ವ್ರತವನ್ನು ಪಾಲಿಸಲು ಸಾಧ್ಯವಾಗಲೇ ಇಲ್ಲ. ಮತ್ತು ವ್ರತವಿದ್ದರೂ ಇವರು ಭೋಜನ ಮಾಡಿದರು. ಮತ್ತು ಅಷ್ಟೇ ಅಲ್ಲದೆ ಏಕಾದಶಿ ವ್ರತದ ದಿನವೂ ನಿನ್ನ ತಂದೆ ದಾನ ಧರ್ಮ ಮಾಡಲಿಲ್ಲ. ಇವರು ತಮ್ಮ ದ್ವಾರಕ್ಕೆ ಬಂದಿದ್ದ ಭಿಕ್ಷುಕನಿಗೆ ಭೋಜನವನ್ನು ಸಹ ಕಳಿಸದೆ ಹಸಿದ ಹೊಟ್ಟೆಯಲ್ಲಿಯೇ ಅಲ್ಲಿಂದ ಓಡಿಸಿಬಿಟ್ಟರು. ತಮ್ಮ ದ್ವಾರದಿಂದಲೇ ಓಡಿಸಿಬಿಟ್ಟಿದ್ದರು. ಆ ಕಾರಣದಿಂದ ಆ ಭಿಕ್ಷುಕ ಇವರಿಗೆ ಶಾಪ ನೀಡಿದ್ದನೋ, ಯಾವ ರೀತಿ ನಾನು ಹಸಿದಿದ್ದೇನೋ ಅದೇ ರೀತಿ ಒಂದು ದಿನ ನೀನು ಸಹ ಹಸಿವಿನಿಂದ ತಡೆಕಾಡಬೇಕಾಗುತ್ತದೆ. ಮತ್ತು ನಿನ್ನ ತಂದೆ ಹಿಂದಿನ ಜನ್ಮದಲ್ಲಿ ಮಾಸಿಕ ಧರ್ಮದ ಸಮಯದಲ್ಲಿರೋ ನಿನ್ನ ತಾಯಿಯೊಂದಿಗೆ ಸಂಬಂಧ ಬೆಳೆಸಿದ್ದರು ಮತ್ತು ಇವೆಲ್ಲ ಪಾಪಗಳ ಕಾರಣದಿಂದಲೇ ನಿನ್ನ ತಂದೆಗೆ ಈ ಜನ್ಮದಲ್ಲಿ ನಾಯಿಯ ಜನ್ಮ ಸಿಕ್ಕಿದೆ ಮತ್ತು ಈಗ ಅವರು ಆ ಪಾಪಗಳ ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದಾರೆ. ಅವರಿಗೆ ಈಗ ಪಶ್ಚಾತ್ತಾಪವೂ ಇದೆ. ಏ ಬ್ರಾಹ್ಮಣ ಸುಧರ್ಮ, ಈಗ ನೀನು ನಿನ್ನ ತಾಯಿಯ ಬಗ್ಗೆ ಕೇಳು. ಅವರು ಯಾವ ಪಾಪವನ್ನು ಮಾಡಿದ್ದರು ಎಂದು. ಸ್ತ್ರೀಗೆ ಮಾಸಿಕ ಧರ್ಮದ ಸಮಯದಲ್ಲಿ ಕೆಲವು ವಿಶೇಷ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಮತ್ತು ಮರ್ಯಾದೆಗಳನ್ನು ಸಹ ಸ್ಥಾಪಿಸಬೇಕಾಗುತ್ತದೆ. ಅವುಗಳನ್ನು ಪಾಲಿಸುವುದು ಅತ್ಯವಶ್ಯಕವಾಗಿರುತ್ತದೆ. ಆದರೆ ನಿನ್ನ ತಾಯಿ ಈ ಮರ್ಯಾದೆಗಳನ್ನು ಉಲ್ಲಂಘಿಸಿದರು. ಅದರ ಕಾರಣದಿಂದ ಅವರು ಮಹಾಪಾಪದ ಭಾಗಿಗಳಾಗಬೇಕಾಯಿತು. ನಿನ್ನ ತಾಯಿ ರಜಸ್ವಲ ಮೈಲಿಗೆ ಅವಸ್ಥೆಯಲ್ಲಿದ್ದಾಗ ಮುಟ್ಟಾಗಿದ್ದಾಗ ಭೋಜನವನ್ನು ತಯಾರಿಸಿದರು. ಆ ಅವಸ್ಥೆಯಲ್ಲಿ ಶಾಸ್ತ್ರಗಳ ಪ್ರಕಾರ ಭೋಜನ ತಯಾರಿಸುವುದನ್ನು ವರ್ಜಿತ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಆ ಸಮಯದಲ್ಲಿ ಸ್ತ್ರೀ ವಿಶ್ರಾಂತಿ ಪಡೆಯಬೇಕು ಮತ್ತು ಯಾವುದೇ ಪವಿತ್ರ ಕಾರ್ಯದಿಂದ ದೂರವಿರಬೇಕು. ಆದರೆ ನಿನ್ನ ತಾಯಿ ಈ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ತಮ್ಮದೇ ನಿಟ್ಟಿನಲ್ಲಿ ನಡೆಸುತ್ತಾ ಬಂದರು ಮತ್ತು ರಜಸ್ವಲ ಆಗಿದ್ದರೂ ಅಡುಗೆಯ ಕೆಲಸವನ್ನು ಮಾಡಿದರು. ಇದರಿಂದ ಅವರ ಪವಿತ್ರತೆ ಭಂಗವಾಯಿತು ಮತ್ತು ಭೋಜನದಲ್ಲಿ ಅಶುದ್ಧತೆ ಉಂಟಾಯಿತು. ಇದು ಮೊದಲ ಕಾರಣವಾಗಿದೆ. ಇದರ ಕಾರಣದಿಂದ ಅವರಿಗೆ ಪಾಪದ ದೋಷ ತಟ್ಟಿಬಿಟ್ಟಿತ್ತು. ಇದಲ್ಲದೆ ಆ ಅವಸ್ಥೆಯಲ್ಲಿದ್ದಾಗಲೂ ಅವರು ಭಗವಂತನ ಪೂಜೆಯನ್ನು ಮಾಡಿದ್ದರು. ಆ ಮೈಲಿಗೆಯಲ್ಲಿಯೂ ಸಹ ಭಗವಂತನ ಆರಾಧನೆಯನ್ನು ಮಾಡಿದ್ದರು. ಅವರು ರಜಸ್ವಲ ಅವಸ್ಥೆಯಲ್ಲಿದ್ದಾಗಲೂ
ತುಳಸಿಗೆ ನೀರನ್ನು ಎರೆದರು. ಇದನ್ನು ಧರ್ಮ ಮತ್ತು ಶಾಸ್ತ್ರಗಳ ದೃಷ್ಟಿಯಲ್ಲಿ ಅನುಚಿತ ಎಂದು ಪರಿಗಣಿಸಲಾಗುತ್ತದೆ. ತುಳಸಿ ದೇವಿಯು ಮಹಾಲಕ್ಷ್ಮಿಯ ಸ್ವರೂಪವಾಗಿದೆ. ಈ ಸ್ವರೂಪಕ್ಕೆ ಯಾವುದೇ ರೀತಿಯ ಅಪಚ್ಯುತಿ ಬರದ ಹಾಗೆ ನೋಡಿಕೊಳ್ಳಬೇಕು. ಇದೇ ಕಾರಣದಿಂದ ಅವರಿಗೆ ಮಹಾಪಾಪ ತಟ್ಟಿತು. ಇದರ ಮಧ್ಯೆ ಮಾಸಿಕ ಧರ್ಮದಲ್ಲಿದ್ದಾಗಲೂ ನಿನ್ನ ತಂದೆಯೊಂದಿಗೆ ಅವರು ದೈಹಿಕ ಸಂಬಂಧವನ್ನು ಬೆಳೆಸಿದ್ದರು. ಇಂತಹ ಕೆಲಸವನ್ನು ಅವರು ಹಲವಾರು ಬಾರಿ ಮಾಡಿದರು. ಅದರ ಕಾರಣದಿಂದ ನಿನ್ನ ತಂದೆ ಮತ್ತು ತಾಯಿಯ ಅಕಾಲ ಮೃತ್ಯುವಾಯಿತು ಮತ್ತು ಅದೇ ಪಾಪದ ಕಾರಣದಿಂದ ಅವರಿಗೆ ಈ ಜನ್ಮದಲ್ಲಿ ಹಂದಿಯ ಜನ್ಮ ಸಿಕ್ಕಿದೆ. ಏಕೆಂದರೆ ಮಾಸಿಕ ಧರ್ಮದ ಸಮಯದಲ್ಲಿ ಸ್ತ್ರೀ 3 ರಿಂದ 4 ದಿನಗಳವರೆಗೂ ಅಪವಿತ್ರಳಾಗಿರುತ್ತಾಳೆ ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ಆದಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು. ಇದಕ್ಕಾಗಿಯೇ ಮಾಸಿಕ ಧರ್ಮದ ಸಮಯದಲ್ಲಿ ಸ್ತ್ರೀ ಪೂಜೆ ಪುನಸ್ಕಾರಗಳನ್ನು ಮಾಡಬಾರದು ಮತ್ತು ಸತ್ಸಂಗವನ್ನು ಮಾಡಬಾರದು. ಪ್ರತಿಯೊಬ್ಬ ಸ್ತ್ರೀ ಈ 3 ರಿಂದ 4 ದಿನಗಳಲ್ಲಿ ತನ್ನ ಕೂದಲುಗಳನ್ನು ತೊಳೆಯಬಾರದು, ತಲೆ ಸ್ನಾನ ಮಾಡಬಾರದು. ಇದರಿಂದ ಆಕೆಯ ಪತಿಯ ಆಯಸ್ಸು ಕಡಿಮೆಯಾಗುತ್ತದೆ. ಮಾಸಿಕ ಧರ್ಮದ ಸಮಯದಲ್ಲಿ ಗಿಡಮರಗಳನ್ನು ಸ್ಪರ್ಶಿಸಬಾರದು, ಅಂದರೆ ಪವಿತ್ರವಾದ ಗಿಡಮರಗಳು. ಮತ್ತು ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ ಮಾಸಿಕ ಧರ್ಮದ ಸಮಯದಲ್ಲಿ ಯಾವುದೇ ಸ್ತ್ರೀ ತನ್ನ ಪತಿಯೊಂದಿಗೆ ದೈಹಿಕವಾದ ಸಂಬಂಧವನ್ನು ಬೆಳೆಸಬಾರದು, ಏಕೆಂದರೆ ಹಾಗೆ ಮಾಡುವುದರಿಂದ ಮಹಾಪಾಪ ತಟ್ಟುತ್ತದೆ. ಮಾಸಿಕ ಧರ್ಮದ ಸಮಯದಲ್ಲಿ ಸ್ತ್ರೀ 3 ರಿಂದ 5 ದಿನಗಳವರೆಗೂ ಅಪವಿತ್ರವಾಗಿರುತ್ತಾಳೆ ಎಂದು ತಿಳಿಯಬಹುದು ಮತ್ತು 5ನೇ ದಿನ ಅವಳು ತಲೆಯ ಸ್ನಾನ ಮಾಡಿ ಪವಿತ್ರಳಾಗುತ್ತಾಳೆ. 6ನೇ ದಿನ ಸ್ನಾನ ಮಾಡಿದ ನಂತರ ರಜಸ್ವಲ ಸ್ತ್ರೀ ತನ್ನ ಪತಿಯ ಮುಖವನ್ನು ನೋಡಬೇಕು. ಆಗ ಇತರ ಯಾವುದೇ ಪುರುಷನ ಮುಖವನ್ನು ನೋಡಬಾರದು. ಒಂದು ವೇಳೆ ಪತಿ ಸಮೀಪದಲ್ಲಿಲ್ಲದಿದ್ದರೆ ಸೂರ್ಯ ದೇವನ ದರ್ಶನ ಮಾಡಬೇಕು. ಗುರು ವಸಿಷ್ಠರು ಸುಧರ್ಮನಿಗೆ ಈ ಎಲ್ಲ ಮಾಹಿತಿ ಬಗ್ಗೆ ವಿವರಿಸಿ ಹೇಳುತ್ತಾರೆ. ಹೇ ಬ್ರಾಹ್ಮಣ ಶ್ರೇಷ್ಠನೇ, ಇದೇ ಪಾಪದ ಕಾರಣದಿಂದ ನಿನ್ನ ತಂದೆಗೆ ನಾಯಿ ಮತ್ತು ನಿನ್ನ ತಾಯಿಗೆ ಹಂದಿಯ ಜನ್ಮ ಸಿಕ್ಕಿದೆ. ಅವರು ಮಾಡಿದ್ದ ಘನಘೋರ ಪಾಪಗಳಿಂದ ಈಗ ಅವರು ಪ್ರಾಯಶ್ಚಿತ್ತವನ್ನು ಅನುಭವಿಸುತ್ತಾ ಇದ್ದಾರೆ. ಮುನಿವಸಿಷ್ಠರ ಈ ಮಾತನ್ನು ಕೇಳಿ ಸುಧರ್ಮ ಹೇಳಿದನು, ಏ ಗುರುದೇವ, ನೀವು ನನ್ನ ತಂದೆ ತಾಯಿಗೆ ಯಾವ ಪಾಪದಿಂದ ಕಾರಣದಿಂದ ನಾಯಿ ಮತ್ತು ಹಂದಿಯ ಜನ್ಮ ಸಿಕ್ಕಿದೆ ಎಂಬುದನ್ನು ವಿವರವಾಗಿ ತಿಳಿಸಿ ಹೇಳಿದ್ದೀರಾ. ಆದರೆ ಈಗ ನಾನು ನನ್ನ ತಂದೆ ತಾಯಿಯ ಮುಕ್ತಿಗಾಗಿ ಏನು ಮಾಡಬೇಕು ಎಂಬುದನ್ನು ನೀವು ತಿಳಿಸಲೇ ಇಲ್ಲ. ದಯವಿಟ್ಟು ಹೇಳಿ, ನಾನು ಅದನ್ನು ಮಾಡಲು ಬಯಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಗುರು ವಸಿಷ್ಠರು ಹೇಳಿದರು, ಹೇ ಬ್ರಾಹ್ಮಣ ಸುಧರ್ಮ, ನೀನು ಯಾವುದೇ ಅಮಾವಾಸ್ಯೆಯ ದಿನ ನಿನ್ನ ತಂದೆ ತಾಯಿಯ ಮುಕ್ತಿಗಾಗಿ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡು ಹಾಗೂ ದಾನ ಧರ್ಮವನ್ನು ಮಾಡು, ಹಸುವಿನ ಸೇವೆ ಮಾಡು ಮತ್ತು ಗೋಮಾತೆಗೆ ಭೋಗವನ್ನು ಅರ್ಪಿಸು ಹಾಗೂ ನಿನ್ನ ತಂದೆ ತಾಯಿಯ ಮುಕ್ತಿಗಾಗಿ ಭಗವಂತನಲ್ಲಿ ಸಮರ್ಪಕ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡು. ನಂತರ ಸುಧರ್ಮ ತನ್ನ ಮನೆಗೆ ಹೋಗುತ್ತಾನೆ ಮತ್ತು ಅಮಾವಾಸ್ಯೆಯ ರಾತ್ರಿ ಶ್ರಾದ್ದ ಮಾಡುತ್ತಾನೆ ಮತ್ತು ಈ ರೀತಿ ಅವನ ತಂದೆ ತಾಯಿಗೆ ಪೂರ್ಣ ಮುಕ್ತಿ ಸಿಗುತ್ತದೆ. ಕಥೆಯನ್ನು ಮುಂದೆ ತಿಳಿಸುತ್ತಾ ಭಗವಾನ್ ಶಿವ ಮಾತಾ ಪಾರ್ವತಿಗೆ ಹೇಳುತ್ತಾರೆ, ಏ ದೇವಿ, ಈಗಲಾದರೂ ನಿಮಗೆ ತಿಳಿಯುತ್ತಲ್ಲವೇ ಸ್ತ್ರೀಯರು ಮಾಸಿಕ ಧರ್ಮದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು ಎಂದು. ಈಗ ನಾನು ನಿಮಗೆ ಸ್ತ್ರೀಯರಿಗೆ ಮಾಸಿಕ ಧರ್ಮ ಏಕೆ ಬರುತ್ತದೆ ಮತ್ತು ಮಾಸಿಕ ಧರ್ಮದ ಸಮಯದಲ್ಲಿ ಅವರಿಗೆ ಇಷ್ಟೊಂದು ವೇದನೆಗಳು ಏಕೆ ಉಂಟಾಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ ಕೇಳಿ ಎಂದು ಹೇಳುತ್ತಾರೆ. ಸತ್ಯ ಯುಗದಲ್ಲಿ ಕಾಲಕೆಯ ಹೆಸರಿನ ಒಬ್ಬ ಪ್ರಸಿದ್ಧ ದಾನವನಿದ್ದನು. ದಾನವನಾಗಿದ್ದ ಕಾರಣ ಅವನ ಸ್ವಭಾವವೂ ಸಹ ದಾನವಿ ಪ್ರವೃತ್ತಿಯದ್ದಾಗಿತ್ತು ಮತ್ತು ಅವನು ಯಾವಾಗಲೂ ಯುದ್ಧ ಮಾಡಲು ತತ್ಪರನಾಗಿರುತ್ತಿದ್ದನು. ನಂತರ ಒಂದು ದಿನ ಎಲ್ಲ ದಾನವರು ಸಹ ಸೇರಿಕೊಂಡು ಕಾಲಕೆಯ ದಾನವನೊಂದಿಗೆ ಸೇರಿ ಸ್ವರ್ಗಲೋಕದ ಮೇಲೆ ಆಧಿಪತ್ಯ ಸ್ಥಾಪಿಸಲು ಆಕ್ರಮಣ ಮಾಡಲು ಹೋಗುತ್ತಾರೆ. ಆ ಅಸುರನ ಬಳಿ ಭಯಂಕರ ಶಕ್ತಿಶಾಲಿ ಅಸ್ತ್ರಗಳು ಮತ್ತು ಕಟಾರಿಗಳು ಸಹ ಇದ್ದವು. ಇದೆಲ್ಲವನ್ನು ನೋಡಿ ಸ್ವರ್ಗಲೋಕದ ಎಲ್ಲ ದೇವತೆಗಳು ಬಹಳವೇ ಭಯಭೀತರಾಗುತ್ತಾರೆ ಮತ್ತು ಅವರು ತಕ್ಷಣವೇ ಬ್ರಹ್ಮದೇವನ ಬಳಿಗೆ ಓಡುತ್ತಲೇ ತಲುಪುತ್ತಾರೆ. ಎಲ್ಲ ದೇವತೆಗಳನ್ನು ಒಟ್ಟಿಗೆ ನೋಡಿದ ಬ್ರಹ್ಮದೇವರು ಹೇಳಿದರು, ಏನು ವಿಷಯ, ನೀವೆಲ್ಲರೂ ಇಷ್ಟೊಂದು ಯಾಕೆ ಹೆದರಿದ್ದೀರಿ ಮತ್ತು ಒಟ್ಟಿಗೆ ನನ್ನ ಬಳಿಗೆ ಏಕೆ ಬಂದಿದ್ದೀರಿ? ಏಕೆ? ಸ್ವರ್ಗಲೋಕದಲ್ಲಿ ಎಲ್ಲವೂ ಸರಿಯಾಗಿದೆಯಲ್ಲವೇ?
ಎಂದು ಎಲ್ಲ ದೇವತೆಗಳಿಗೂ ಸಹ ಬ್ರಹ್ಮದೇವರು ಕೇಳುತ್ತಾರೆ. ಆಗ ದೇವತೆಗಳು ಹೇಳಿದರು, ಇಲ್ಲ ಬ್ರಹ್ಮದೇವ, ಸ್ವರ್ಗಲೋಕದಲ್ಲಿ ಏನೂ ಸರಿಯಾಗಿಲ್ಲ. ಸ್ವರ್ಗಲೋಕದ ಮೇಲೆ ಆಧಿಪತ್ಯ ಸ್ಥಾಪಿಸಲು ಅಸುರರು ಆಕ್ರಮಣ ಮಾಡಿದ್ದಾರೆ. ಇದಕ್ಕಾಗಿಯೇ ನಾವೆಲ್ಲರೂ ನಿಮ್ಮ ಬಳಿ ಸಹಾಯ ಕೇಳಲು ಬಂದಿದ್ದೇವೆ. ದಯವಿಟ್ಟು ನಮ್ಮೆಲ್ಲರಿಗೂ ಸಹಾಯ ಮಾಡಿ, ಏಕೆಂದರೆ ಅಸುರರ ಬಳಿ ಅಸ್ತ್ರ ಶಸ್ತ್ರಗಳಿವೆ ಮತ್ತು ನಮ್ಮ ಬಳಿ ಅಸ್ತ್ರ ಶಸ್ತ್ರಗಳು ಯಾವುದೂ ಇಲ್ಲ. ಈಗ ನೀವೇ ನಮಗೆ ದಿಕ್ಕು, ನಮ್ಮನ್ನು ಕಾಪಾಡಿ ದೇವ, ಕಾಪಾಡಿ ಎಂದು ಬೇಡಿಕೊಳ್ಳುತ್ತಿದ್ದರು. ಆಗ ಬ್ರಹ್ಮದೇವನು ಹೇಳಿದನು, ನೀವೆಲ್ಲ ದೇವತೆಗಳು ಇದೇ ಕ್ಷಣದಲ್ಲಿ ಮಹರ್ಷಿ ದದೀಚಿ ಅವರ ಬಳಿಗೆ ಹೊರಟು ಹೋಗಿ, ಅವರು ನಿಮಗೆ ತಮ್ಮ ಶರೀರದ ಮೂಳೆಗಳಿಂದ ಅಸ್ತ್ರ ಶಸ್ತ್ರಗಳನ್ನು ಪ್ರದಾನ ಮಾಡುತ್ತಾರೆ ಮತ್ತು ನೀವು ಅದೇ ಶಸ್ತ್ರಗಳನ್ನು ಪ್ರಯೋಗಿಸಿ ಅಸುರರನ್ನು ವಧಿಸಲು ಸಾಧ್ಯವಾಗುತ್ತದೆ ಎಂದು ಬ್ರಹ್ಮದೇವರು ಎಲ್ಲ ದೇವತೆಗಳಿಗೂ ಹೇಳುತ್ತಾರೆ. ನಂತರ ಎಲ್ಲ ದೇವತೆಗಳು ಮಹರ್ಷಿ ದದೀಚಿಯವರ ಆಶ್ರಮಕ್ಕೆ ಬಂದು ತಲುಪುತ್ತಾರೆ. ಬಂದು ಅವರೆಲ್ಲರೂ ಅವರಲ್ಲಿ ಬೇಡಿಕೊಂಡು ನಡೆದಿದ್ದನ್ನೆಲ್ಲ ವಿವರಿಸುತ್ತಾ ಪ್ರಾರ್ಥಿಸುತ್ತಾ ಹೇಳುತ್ತಾರೆ, ಏ ದದೀಚಿ ಮಹರ್ಷಿಗಳೇ, ಸ್ವರ್ಗಲೋಕದ ಮೇಲೆ ಅಸುರರು ಆಕ್ರಮಣ ಮಾಡಿದ್ದಾರೆ ಮತ್ತು ನಮ್ಮ ಬಳಿ ಅವರೊಂದಿಗೆ ಹೋರಾಡಲು ಅಸ್ತ್ರ ಶಸ್ತ್ರಗಳಿಲ್ಲ. ಅದಕ್ಕಾಗಿಯೇ ನಾವು ನಿಮ್ಮ ಬಳಿ ಸಹಾಯ ಕೇಳಲು ಬಂದಿದ್ದೇವೆ. ದಯವಿಟ್ಟು ನೀವು ನನಗೆ ನಮಗೆ ಎಲ್ಲರಿಗೂ ಅಸ್ತ್ರ ಶಸ್ತ್ರಗಳನ್ನು ಪ್ರದಾನ ಮಾಡುವಂತರಾಗಿ ಎಂದು ಬೇಡಿಕೊಳ್ಳುತ್ತಾರೆ. ದೇವತೆಗಳ ಈ ಮಾತನ್ನು ಕೇಳಿದ ಮಹರ್ಷಿ ದದೀಚಿ ಅವರಿಗೆ ಅಸ್ತ್ರ ಶಸ್ತ್ರಗಳನ್ನು ಎಲ್ಲವನ್ನು ನೀಡಿಬಿಡುತ್ತಾರೆ. ನಂತರ ಎಲ್ಲ ದೇವತೆಗಳು ಅಸ್ತ್ರ ಶಸ್ತ್ರಗಳನ್ನು ತೆಗೆದುಕೊಂಡು ಸ್ವರ್ಗಲೋಕಕ್ಕೆ ಯುದ್ಧ ಮಾಡುವ ಸಲುವಾಗಿ ಹೋಗುತ್ತಾರೆ ಮತ್ತು ಆ ಅಸುರರೊಂದಿಗೆ ಯುದ್ಧವನ್ನು ಮಾಡತೊಡಗುತ್ತಾರೆ. ಯುದ್ಧದಲ್ಲಿ ಇಂದ್ರದೇವನೂ ಸಹ ಇದ್ದರು. ಅವರು ಅಸುರರನ್ನು ಪರಾಜಯಗೊಳಿಸುತ್ತಿದ್ದರು ಮತ್ತು ಈ ಪ್ರಕಾರವಾಗಿ ದೈತ್ಯರು ಮತ್ತು ದೇವತೆಗಳ ನಡುವೆ ಆಕಾಶ ಮಾರ್ಗದಲ್ಲಿ ಭೀಷಣ ಯುದ್ಧ ನಡೆಯುತ್ತದೆ. ನಂತರ ದೇವರಾಜ ಇಂದ್ರ ಮತ್ತು ಅಸುರ ಕಾಲಕೆಯ ಮುಖಾಮುಖಿಯಾಗುತ್ತಾರೆ. ಇಬ್ಬರ ನಡುವೆ ಭೀಷಣ ಯುದ್ಧವಾಗುತ್ತದೆ ಮತ್ತು ದೇವರಾಜ ಇಂದ್ರ ತನ್ನ ವಜ್ರಾಯದ ಪ್ರಹಾರವನ್ನು ಮಾಡಿ ಕಾಲಕೆಯನ್ನು ಕೊಂದು ಹಾಕುತ್ತಾರೆ. ಆದರೆ ಅವನ ಶರೀರದಲ್ಲಿ ಒಂದು ಬ್ರಹ್ಮ ಹತ್ಯೆ ವಾಸಿಸುತ್ತಿತ್ತು. ಇದರಿಂದ ಇಂದ್ರದೇವನಿಗೆ ಬ್ರಹ್ಮ ಹತ್ಯೆಯ ಪಾಪ ತಟ್ಟುತ್ತದೆ. ಇದಕ್ಕಾಗಿಯೇ ದೇವರಾಜ ಇಂದ್ರ ಬ್ರಹ್ಮದೇವನ ಬಳಿ ಹೋಗುತ್ತಾರೆ ಮತ್ತು ಅವರಿಂದ ಬ್ರಹ್ಮ ಹತ್ಯೆಯಿಂದ ಮುಕ್ತಿ ಪಡೆಯಲು ಉಪಾಯವನ್ನು ಕೇಳುತ್ತಾರೆ. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಹೇ ಇಂದ್ರದೇವ, ಬ್ರಹ್ಮಹತ್ಯೆಯ ಈ ಮಹಾಪಾಪದಿಂದ ಬಚಾವಾಗಲು ಇರುವುದು ಒಂದೇ ಒಂದು ಉಪಾಯ. ಅದೇನೆಂದರೆ ನೀನು ಈ ಬ್ರಹ್ಮ ಹತ್ಯೆಯನ್ನು 4 ಭಾಗಗಳಾಗಿ ದಾನ ಮಾಡಿಬಿಡು. ಇದರಿಂದ ನೀನು ಈ ಪಾಪದಿಂದ ಸಂಪೂರ್ಣವಾಗಿ ಮುಕ್ತವಾಗಿ ಬಿಡುತ್ತೀಯಾ, ಬಚಾವಾಗುತ್ತೀಯಾ ಆಗ ಎಂದು ಹೇಳಿದ್ದರು. ಆಗ ಇಂದ್ರದೇವನು ಹೇಳಿದರು, ಸರಿ ಋಷಿಯವರಿಗಳೇ. ಆಗ ಬ್ರಹ್ಮದೇವನು ಹೇಳಿದನು, ನಿನ್ನ ಬ್ರಹ್ಮಹತ್ಯೆಯ ಪಾಪದ 1/14 4ನೇ ಭಾಗ ಅಗ್ನಿಯ ಒಳಗೆ ಇರುತ್ತದೆ. ಏಕೆಂದರೆ ಯಾವ ಮನುಷ್ಯನು ಅಗ್ನಿಗೆ ಆಹುತಿಯನ್ನು ನೀಡುವುದಿಲ್ಲವೋ ಅವನು ಈ ಪಾಪವನ್ನು ಅನುಭವಿಸಬೇಕಾಗುತ್ತದೆ. ಮತ್ತು ನಿನ್ನ 2ನೇ 1/14 ಭಾಗ ನೀರಿನ ಒಳಗೆ ಇರುತ್ತದೆ ಎಂದು ನಾನು ನಿನಗೆ ತಿಳಿಸುತ್ತೇನೆ. ಯಾರು ನೀರಿನಲ್ಲಿ ಉಗುಳುತ್ತಾರೋ ಅಥವಾ ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುತ್ತಾರೋ ಅವರಿಗೆ ಇದರ ಪಾಪ ತಟ್ಟುತ್ತದೆ. ಮತ್ತು ಇದರ 3ನೇ 1/14 ಭಾಗ ಗಿಡ ಮರಗಳು, ಬೆಳೆದು ನಿಂತಿರುವ ವೃಕ್ಷಗಳು ಮತ್ತು ವೃಕ್ಷಗಳ ಒಳಗೆ ಇರುತ್ತದೆ. ಯಾವ ಮನುಷ್ಯನು ಅಕಾರಣವಾಗಿ ವೃಕ್ಷಗಳನ್ನು ಕತ್ತರಿಸುತ್ತಾನೋ ಅವನಿಗೆ ಈ ಬ್ರಹ್ಮಹತ್ಯೆಯ ಪಾಪವು ತಟ್ಟುತ್ತದೆ. ಹೀಗೆ ನೀನು ನಿನ್ನ ಪಾಪವನ್ನು ತೊಳೆದುಕೊಳ್ಳಬಹುದು. ನಂತರ ಕಥೆಯನ್ನು ಮುಂದೆ ತಿಳಿಸುತ್ತಾ ಭಗವಾನ್ ಶಿವ ಹೇಳಿದರು, ಹೇ ದೇವಿ, ಈ ರೀತಿ ಬ್ರಹ್ಮಹತ್ಯೆಯ ಆ ಘೋರ ಪಾಪದಿಂದ ಬಚಾವಾಗಲು ಇಂದ್ರದೇವನು ಪಾಪದ 3 ಭಾಗಗಳನ್ನಾಗಿ ಮಾಡಿ ಅಗ್ನಿ, ಜಲ ಮತ್ತು ವೃಕ್ಷಕ್ಕೆ ನೀಡಿಬಿಟ್ಟರು. ಮತ್ತು ಇದರ 4ನೇ ಭಾಗ ಏನಿತ್ತೋ ಅದನ್ನು ಸ್ತ್ರೀಯರು ಪಡೆದುಕೊಂಡಿದ್ದರು. ಇದೇ ಕಾರಣದಿಂದ ಇಂದು ಸ್ತ್ರೀಯರಿಗೆ ಮಾಸಿಕ ಧರ್ಮ ಬರುತ್ತದೆ. ಅದರಿಂದ ಬಹಳವೇ ಸಂಕಷ್ಟಗಳು ಎದುರಾಗಿ ಮತ್ತು ಇಷ್ಟೊಂದು ವೇದನೆಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಇದಕ್ಕಾಗಿಯೇ ಯಾವ ಪುರುಷನು ಮಾಸಿಕ ಧರ್ಮದ ಸಮಯದಲ್ಲಿ ಸ್ತ್ರೀಯನ್ನು ಸ್ಪರ್ಶಿಸುತ್ತಾನೋ ಅಥವಾ ಯಾರು ಅವರೊಂದಿಗೆ ಸಂಬಂಧವನ್ನು ಬೆಳೆಸುತ್ತಾನೋ ಅವನಿಗೆ ಬ್ರಹ್ಮಹತ್ಯೆಯ ಪಾಪ ತಟ್ಟುತ್ತದೆ.
ಎಂದು ಎಲ್ಲ ವಿಷಯವನ್ನು ಪೂರ್ಣ ವಿವರವಾಗಿ ವಿವರಿಸಿ ಹೇಳುತ್ತಾರೆ. ಭಗವಾನ್ ಶಿವ ಹೇಳುತ್ತಾರೆ, ಹೇ ದೇವಿ, ಈಗ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಅಲ್ಲವೇ ಎಂದು ಕೇಳುತ್ತಾರೆ. ಆಗ ಮಾತಾ ಪಾರ್ವತಿ ಪ್ರಸನ್ನತೆಯೊಂದಿಗೆ ಹೇಳಿದರು, ಹೇ ಪ್ರಭು, ನಾನು ಈ ಅಮೂಲ್ಯ ಜ್ಞಾನದ ಪ್ರಸಾದವನ್ನು ಖಂಡಿತವಾಗಿಯೂ ಸ್ವೀಕಾರ ಮಾಡುತ್ತೇನೆ. ನಿಮಗೆ ಮನಃಪೂರ್ವಕ ಧನ್ಯವಾದಗಳು, ನನಗೆ ಈ ಎಲ್ಲ ಅತ್ಯುತ್ತಮ ಮಾಹಿತಿಗಳನ್ನು ನೀಡಿದ್ದಕ್ಕೆ ಎಂದು ಹೇಳುತ್ತಾರೆ. ಹಾಗಾದರೆ ಆಶಿಸುತ್ತೇವೆ ನಿಮಗೆ ಈ ಕತೆ ಖಂಡಿತವಾಗಿಯೂ ಇಷ್ಟವಾಯಿತು ಅಂದುಕೊಳ್ಳುತ್ತೇನೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದು ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ಕಥೆಯು ಪೌರಾಣಿಕ ಕಥೆ ಆಗಿದ್ದು ಈಗಿನ ಆಧುನಿಕ ಯುಗದಲ್ಲಿ ಕೆಲವೊಂದು ವಿಚಾರಗಳನ್ನು ಹೆಚ್ಚಿಗೆ ತಲೆಗೆ ಹಚ್ಚಿಕೊಳ್ಳುವುದು ಒಳ್ಳೆಯದಲ್ಲ ಎಂದು ನಮ್ಮ ಅಭಿಪ್ರಾಯ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬೇಷನ್ ನಮಗೆ ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ಕಾಮೆಂಟ್ನಲ್ಲಿ ಖಂಡಿತವಾಗಿ ಬರೆಯಿರಿ ಹರ ಹರ ಮಹಾದೇವ ಎಂದು. ಹೀಗೆ ಒಳ್ಳೆಯ ಕಂಟೆಂಟ್ ಮೂಲಕ ಬರುತ್ತಾ ಇರುತ್ತೇವೆ. ಈ ಕಥೆ ಹೇಳಬೇಕೆಂದರೆ ಆಗಿನ ಕಾಲದ ಮಹಾಪುರಾಣಗಳಲ್ಲಿ ತಿಳಿಸಿರುವ ಮಾತುಗಳಾಗಿದೆ. ಆದರೆ ಕೆಲವೊಂದು ಮೂಢನಂಬಿಕೆ ಎಂದು ಸಹ ನಾವು ನಿಮಗೆ ಹೇಳಲು ಇಚ್ಛಿಸುತ್ತೇವೆ. ಸ್ತ್ರೀಯರು ಋತುಚಕ್ರದಲ್ಲಿ ಯಾವ ರೀತಿ ಅಡಿಗೆ ಮಾಡಲೇಬೇಕಾಗುತ್ತದೆ